ಸ್ನೇಹಿತರೆ, ರಾಜ್ಯದ ಲಕ್ಷಾಂತರ ಸರ್ಕಾರಿ ನೌಕರರಿಗೆ ಮತ್ತು ಅವರ ಕುಟುಂಬಗಳಿಗೆ ಇಂದು ಅತ್ಯಂತ ಮಹತ್ವದ ಸಿಹಿ ಸುದ್ದಿ ಬಂದಿದೆ. ರಾಜ್ಯ ಸರ್ಕಾರವು ತುಟಿ ಭತ್ಯೆ ಡಿಎನ್ಎಸ್ ಅಲೋವೆನ್ಸ್ ಡಿಎ ಅನ್ನು ಪ್ರತಿಶತ 1.50ರಷ್ಟು ಹೆಚ್ಚಿಸಿ ಅಧಿಕೃತ ಆದೇಶ ಹೊರಡಿಸಿದೆ. ಪ್ರಸ್ತುತ ಮೂಲ ವೇತನದ ಪ್ರತಿಶತ 14.25ರಿಂದ ಪ್ರತಿಶತ 15.75ಕ್ಕೆ ಏರಿಕೆಯಾಗಿದ್ದು, ಈ ಹೆಚ್ಚಳವು 2026ರ ಜನವರಿ 1 ಪೂರ್ವನಯವಾಗಿ ಅನ್ವಯವಾಗಲಿದೆ. ಈ ನಿರ್ಧಾರದಿಂದ ರಾಜ್ಯದ ಲಕ್ಷಾಂತರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ನೇರ ಪ್ರಯೋಜನ ಪಡೆಯಲಿದ್ದಾರೆ. ತುಟಿ ಭತ್ಯೆ ಹೆಚ್ಚಳವು ಮೂಲ ವೇತನದ ಮೇಲೆ ಲೆಕ್ಕ ಹಾಕಲಾಗುತ್ತದೆ. ಇದರಿಂದಾಗಿ ನೌಕರರು ಮಾಸಿಕ ವೇತನದಲ್ಲಿ ಗಣನೀಯ ಹೆಚ್ಚಳವಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಮಧ್ಯಮ ಮತ್ತು ಕಡಿಮೆ ವೇತನ ಪಡೆಯುವ ನೌಕರರಿಗೆ ಇದು ದೊಡ್ಡ ನೆರವಾಗಲಿದೆ. ಕೇಂದ್ರ ಸರ್ಕಾರ ಇತ್ತೀಚೆಗೆ ತನ್ನ ನೌಕರರಿಗೆ ಡಿಎ ಹೆಚ್ಚಳ ಘೋಷಿಸಿದ ನಂತರ ರಾಜ್ಯ ಸರ್ಕಾರ ನೌಕರರ ಸಂಘಟನೆಗಳು ರಾಜ್ಯ ಸರ್ಕಾರದ ಮೇಲೂ ಒತ್ತಡ ಹಾಕಿದ್ವು. ಈ ಒತ್ತಡಕ್ಕೆ ಸ್ಪಂದಿಸಿದ ರಾಜ್ಯ ಸರ್ಕಾರ ಹಣಕಾಸು ಇಲಾಖೆ ಸಮಿತಿ ಸಭೆ ನಡೆಸಿ ಈ ನಿರ್ಧಾರ ಕೈಗೊಂಡಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಅವರು ಈ ನಿರ್ಧಾರವನ್ನು ಸ್ವಾಗತಿಸಿದ್ರು. ನೌಕರರ ಹಿತದೃಷ್ಟಿಯಿಂದ ಸರ್ಕಾರ ತೆಗೆದುಕೊಂಡ ಈ ನಿರ್ಧಾರ ಸಂತಸದ ವಿಷಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಆರ್ಥಿಕ ಇಲಾಖೆಯ ಅಧಿಕಾರಿಗಳಿಗೆ ನೌಕರರ ಪರವಾಗಿ ಧನ್ಯವಾದಗಳು ಎಂದು ಅವರು ಹೇಳಿದ್ದಾರೆ. ತುಟಿ ಭತ್ಯೆ ಎಂದರೆ ದೇಶದಲ್ಲಿ ಏರಿಕೆಯಾಗುತ್ತಿರುವ ಬೆಲೆಗಳಿಗೆ ತಕ್ಕಂತೆ ನೌಕರರಿಗೆ ನೀಡುವ ಹೆಚ್ಚುವರಿ ಭತ್ಯೆ. ಇದು ಮೂಲ ವೇತನದ ಮೇಲೆ ಲೆಕ್ಕ ಹಾಕಲಾಗುತ್ತದೆ. ಬೆಲೆಗಳು ಏರಿದಂತೆ ಈ ಭತ್ಯೆಯೂ ಹೆಚ್ಚಾಗುತ್ತೆ. ಇದು ನೌಕರರ ಜೀವನ ಮಟ್ಟವನ್ನು ಕಾಪಾಡುವ ಉದ್ದೇಶದಿಂದ ಇರುವ ವ್ಯವಸ್ಥೆ. ಕಳೆದ 2 ವರ್ಷಗಳಿಂದ ನೌಕರರ ಸಂಘಗಳು ತುಟಿ ಭತ್ಯೆ ಹೆಚ್ಚಳಕ್ಕಾಗಿ ಒತ್ತಾಯಿಸುತ್ತಿದ್ದುವು. ಈ ಬಾರಿ ಸರ್ಕಾರ ಆರ್ಥಿಕ ಇಲಾಖೆಯ ಮೂಲಕ ಈ ಆದೇಶವನ್ನು ಹೊರಡಿಸಿದೆ. ಈ ಹಿಂದೆಯೂ ಸರ್ಕಾರವು ಹಲವು ಬಾರಿ ತುಟಿ ಭತ್ಯೆ ಹೆಚ್ಚಿಸಿದ್ದು, ಈಗಿನ 1.50ರಷ್ಟು ಹೆಚ್ಚಳವು ನೌಕರರ ಬೇಡಿಕೆಗೆ ಸ್ಪಂದಿಸಿದಂತಿದೆ. ಈ ಆದೇಶ ಯಾರಿಗೆ ಅನ್ವಯವಾಗುತ್ತದೆ? ರಾಜ್ಯ ಸರ್ಕಾರದ ಎಲ್ಲಾ ನೌಕರರ ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರು 2024 ರಾಜ್ಯ ವೇತನ ಶ್ರೇಣಿಯಲ್ಲಿ ವೇತನ ಪಡೆಯುವ ಎಲ್ಲಾ ಅರ್ಹ ವರ್ಗಗಳು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಶ್ರೀ ಮಾಣಿಕ್ ಪ್ರಭು PU ಕಾಲೇಜಿನಿಂದ ಮಾತನಾಡುತ್ತಿದ್ದೇನೆ. ನಿಮ್ಮ ಮಗಳು PU ಪ್ರವೇಶಕ್ಕೆ ಸಂಬಂಧಿಸಿದ ಮಾಹಿತಿ ತಿಳಿದುಕೊಳ್ಳಲು ಈ ಕರೆ ಮಾಡುತ್ತಿದ್ದೇವೆ. ಪ್ರಸ್ತುತ 2026-27 ಶೈಕ್ಷಣಿಕ ವರ್ಷದ PU ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ. ವಿಜ್ಞಾನ ವಿಭಾಗಗಳಲ್ಲಿ ಗುಣಮಟ್ಟದ ಬೋಧನೆ ಮತ್ತು ಉತ್ತಮ ಫಲಿತಾಂಶಗಳೊಂದಿಗೆ ನಾವು ಪ್ರವೇಶ ನೀಡುತ್ತಿದ್ದೇವೆ. ಅನುಭವ ಹೊಂದಿದ ಉಪನ್ಯಾಸಕರು, ನಿಯಮಿತ ಪರೀಕ್ಷೆಗಳು ಮತ್ತು ಪರೀಕ್ಷಾ ತಯಾರಿ, ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಮಾರ್ಗದರ್ಶನ, ಶಿಸ್ತುಬದ್ಧ ವಾತಾವರಣ ಮತ್ತು ಪೋಷಕರಿಗೆ ನಿರಂತರ ಮಾಹಿತಿ. ನೀವು ಆಸಕ್ತರಾಗಿದ್ದರೆ ನಮ್ಮ ಕಾಲೇಜಿಗೆ ನೇರವಾಗಿ ಭೇಟಿ ನೀಡಿ ಅಥವಾ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪ್ರವೇಶ ವಿಭಾಗವನ್ನು ಸಂಪರ್ಕಿಸಿ. ಶ್ರೀ ಮಾಣಿಕ್ ಪ್ರಭು PU ಕಾಲೇಜು, ಮಾಣಿಕನಗರ, ತಾಲೂಕು ಹುಮನಾಬಾದ್, ಜಿಲ್ಲೆ ಬೀದರ್, ಕರ್ನಾಟಕ. ಸಂಪರ್ಕ ಸಂಖ್ಯೆ 7411763208 ಮತ್ತು 7760745632. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ನಿಮ್ಮ ಮಗ ಅಥವಾ ಮಗಳ ಭವಿಷ್ಯಕ್ಕಾಗಿ ಸರಿಯಾದ ಆಯ್ಕೆ ಮಾಡಿಕೊಳ್ಳಿ.